Hi guys, welcome back to my channel Marathi Mom Talks Kannada Vlogs. ಯುಗಾದಿ ಸ್ಪೆಷಲ್ ಹೋಳಿಗೆ ಥಾಲಿ ಮಾಡ್ತಾ ಇದೀವಿ ನಾವು. ನೋಡಿ ಅದಕ್ಕೆ ಒಂದು 250 ಗ್ರಾಮ್ ಕಡಲೆ ಬೇಳೆ ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಒಂದೆರಡು ಗ್ಲಾಸ್ ನೀರು ಹಾಕಿಬಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಜಸ್ಟ್ ನೀವು 4 ಪ್ರೆಷರ್ ತಗೊಳ್ಳಿ. 3 to 4 ತಗೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಇದು ಒಬ್ಬಟ್ಟಿನ ಸಾರಿಗೆ ಆನಿಯನ್ ತಗೊಂಡಿದ್ದೀನಿ. ಹಾಗೆ ಒಂದು 7-8 ಪೆಪ್ಪರ್ ಕಾರ್ನ್ಸ್ ತಗೊಂಡಿದ್ದೀನಿ. ಹಾಗೆ ಒಂದೆರಡು 4 ಲವಂಗ, ಒಂದು ಸ್ಪೂನ್ ಜೀರಿಗೆ, ಹಾಗೆ ಒಂದು ಸ್ಪೂನ್ ಸಾಸಿವೆ, ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಹಾಗೆ ಒಂದೆರಡು ಪೀಸಷ್ಟು ಒಣ ಹಸಿ ಕೊಬ್ಬರಿ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೆಂತೆ, ಹುಣಸೆಹಣ್ಣು, 2 ಟೊಮ್ಯಾಟೊ. ಇದರಿಂದ ನಾವು ಹೋಳಿಗೆ ಒಬ್ಬಟ್ಟಿನ ಸಾರು ಮಾಡ್ಕೊಳ್ಬೋದು. ಎಲ್ಲಾನು ಸ್ವಲ್ಪ ನಾವು ಫಸ್ಟು ಎಲ್ಲಾನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆವಾಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸಾರಿಂದು. ನೋಡಿ ಫಸ್ಟು ಮೆಂತೆ ಹಾಗೆ ಮೆಣಸು ಹಾಗೆ ಲವಂಗ ಹಾಕಿ ಫ್ರೈ ಮಾಡ್ಕೊಂಡಿದ್ದೀವಿ. ಇವಾಗ ಸಾಸಿವೆನೂ ಸ್ವಲ್ಪ ಚಿಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಜೀರಿಗೆನೂ ಹಾಕ್ಕೊಳ್ತೀನಿ. ಇವಾಗ ಜೀರಿಗೆನೂ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಆರಾಮ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಸಿಮ್ ಇಟ್ಕೊಳ್ಳಿ, ತುಂಬ ಹೈ ಇಟ್ಕೊಳಕ್ಕೆ ಹೋಗಬೇಡಿ. ಮೀಡಿಯಮ್ ಸಿಮ್ಮಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕರಿಬೇವನ್ನು ಫ್ರೈ ಮಾಡ್ತಾ ಇದ್ದೀವಿ. ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಫ್ರೈ ಮಾಡಿ ಹಾಕೋದ್ರಿಂದ ಒಬ್ಬಟ್ಟಿನ ಸಾರು ತುಂಬಾ ರುಚಿಯಾಗುತ್ತೆ. ಹಾಗೆ ಯುಗಾದಿ ಸ್ಪೆಷಲ್ ಅಂದರೆ ಒಬ್ಬಟ್ಟು ಸ್ಪೆಷಲ್ ಆಗಿರುತ್ತಲ್ಲ, ಸೊ ಅದಕ್ಕೆ ಒಬ್ಬಟ್ಟಿನ ಸಾರು ಮಾಡ್ತಾ ಇದ್ದೀವಿ ನಾವು ಒಬ್ಬಟ್ಟು ಜೊತೆಗೆ. ನೋಡಿ ಅದಕ್ಕೆ ಸ್ವಲ್ಪ ಆನಿಯನ್ ಹಾಕಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಹಸಿ ಕೊಬ್ಬರಿ 2 ಪೀಸ್ ಕೊಬ್ಬರಿ ಪೀಸ್ ತೊಗೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಮಿಕ್ಸಿ ಜಾರ್ಗೆ. ಹಾಗೆ ಸ್ವಲ್ಪ ಕೊಬ್ಬರಿನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಇವಾಗ ಕೊನೆಯಲ್ಲಿ 2 ಟೊಮ್ಯಾಟೊ ತೊಗೊಂಡಿದ್ವಲ್ಲ, 2 ಟೊಮ್ಯಾಟೊನ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಸಾರು ಅಂತೂ ಸೂಪರ್ ಆಗಿರುತ್ತೆ. ಒಂದು 2-3 ದಿನ ಇಟ್ಕೊಂಡು ತಿಂದ್ರೂ ಅಷ್ಟು ರುಚಿಯಾಗಿರುತ್ತೆ ಸಾರು. ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಹಾಕಿಬಿಟ್ಟು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು. ನಾವು ರೂಮ್ ಟೆಂಪ್ರೇಚರಿಗೆ ಬಂದಮೇಲೆ ನಾವು ರುಬ್ಕೊಂಡು ಬರೋಣ. ನೋಡಿ ಈ ಥರ ಫೈನಾಗಿ ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ಒಬ್ಬಟ್ಟಿನ ಸಾರಿನ ಪೇಸ್ಟ್ ರೆಡಿಯಾಗಿದೆ. ಬನ್ನಿ ಇವಾಗ ಬೇಳೆನೂ ಒಂದು ಕಡೆ ಚೆನ್ನಾಗಿ ಬೆಂದಿದೆ ನೋಡಿ, ಚೆಕ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಬೇಳೆ ಈ ಥರ ಬೆಂದರೆ ಸಾಕಾಗುತ್ತೆ. ಜಸ್ಟ್ 4 ಪ್ರೆಷರ್ ತೊಗೊಳ್ಳಿ, ನೀವು ಈಸಿಯಾಗಿ ಬೆಂದ್ಕೊಳ್ಳುತ್ತೆ. ನಾವು ಇದನ್ನು ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಇವಾಗ ಕಟ್ಟು ತಕ್ಕೊಳ್ಬೇಕು. ನಾವು ಬೇಳೆ ಕಟ್ಟು ತಕ್ಕೊಳ್ಬೇಕು. ಅದೇ ಕಟ್ಟಿಂದ ನಾವು ಒಬ್ಬಟ್ಟಿನ ಸಾರು ಮಾಡ್ತಾ ಇರೋದು. ಬೇಳೆ ಕಟ್ಟು ತಕ್ಕೊಂಡ್ಬಿಟ್ಟು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಬೇಳೆದು ನೀರು ಹಾಕ್ಕೊಳ್ಬೇಕು. ನಿಮ್ಗೆ ಸಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಬೇಳೆನ ಬಸ್ಕೊಳ್ಬೇಕು. ಈ ಥರ ಚೆನ್ನಾಗಿ ನೀರಿನ ಕಟ್ಟು ತಕ್ಕೊಳ್ಬೇಕು ಸಪ್ರೇಟಾಗಿ. ನೋಡಿ ಇವಾಗ ಒಂದು 250 ಗ್ರಾಮ್ ಕಡಲೆಬೇಳೆ ತಗೊಂಡಿದ್ದೆನಲ್ಲ, ಅದಕ್ಕೆ 300 ಗ್ರಾಮ್ ಅಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾ ಇದ್ದೀನಿ. ಆ ಬೆಲ್ಲದಲ್ಲಿ ಏನೂ ಹರಳಿರಲ್ಲ, ಸೊ ಅದಕ್ಕೆ ನಾವು ಡೈರೆಕ್ಟಾಗಿ ಹಾಕಿದ್ದೀವಿ. ಅಕಸ್ಮಾತ್ ನಿಮ್ಮ ಬೆಲ್ಲದಲ್ಲಿ ಹರಳೇನಾದರೂ ಇದ್ದರೆ ನೀವು ಸ್ವಲ್ಪ ಸೋಸ್ಕೊಳ್ಳಿ, ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು. ಇದರಲ್ಲಿ ಏನೂ ಹರಳಿರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಗೆ ಹಾಕ್ತಾ ಇದ್ದೀವಿ. ನೋಡಿ ಇವಾಗ ಅದು ಬೇಳೆ ಎಲ್ಲ ಚೆನ್ನಾಗಿ ಬಸ್ಕೊಂಡಿದ್ವಲ್ಲ, ಆ ಬೇಳೆಯಲ್ಲೇ 300 ಗ್ರಾಮ್ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀವಿ. ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಗ್ಯಾಸ್ ಸಿಮ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು. ಹಾಗೆ ಇದು ಸಾರಿನ ಮಸಾಲೆನೂ ಒಂದು ಕಡೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಈ ಥರ ಬೇಯಿಸ್ಕೊಳೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಅದೇ ಡೈರೆಕ್ಟಾಗಿ ರುಬ್ಬಿದ್ದನ್ನು ನಾವು ಇದರಲ್ಲಿ ಕಟ್ಟಲ್ಲಿ ಹಾಕಿಬಿಟ್ರೆ ಅಷ್ಟು ರುಚಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಡೆಯಲ್ಲಿ ಒಂದು 2 ನಿಮಿಷ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಳೋದ್ರಿಂದ ಅರೋಮ ತುಂಬ ಚೆನ್ನಾಗಿ ಬರುತ್ತೆ ಸಾರದು. ನೋಡಿ ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಇಲ್ಲಿ ಹೋಳಿಗೆ ಹೂರಣ ಎಲ್ಲ ಚೆನ್ನಾಗಿ ರೆಡಿ ಆಗ್ತಾ ಇದೆ. ನೋಡಿ ಈ ಥರ ಚೆನ್ನಾಗಿ ಕೈ ಬಿಡದೆ ಚೆನ್ನಾಗಿ ಈ ಥರ ಮಿಕ್ಸ್ ಕೊಡ್ತಾ ಇರಬೇಕು. ಅದರಲ್ಲಿ ನೋಡಿ ಇವಾಗ ಸಾರಿನರಲ್ಲಿ 1 ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಬಿಟ್ಟರೆ ನಮ್ಮ ಮಸಾಲೆನೇ ರೆಡಿ ಆಗಿಬಿಡುತ್ತೆ. ನಾನು ಸ್ವಲ್ಪ ಗ್ರೀನ್ ಚಿಲ್ಲೀಸನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು ಹಾಕ್ತಾ ಇದ್ದೀನಿ. ನೀವು ಯಾವ್ದು ಬೇಕೋ ನೀವು ಆ ಥರ ಹಾಕ್ಕೊಳ್ಬೋದು. 2 ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಆ ಸಾರಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸಾರು ಕುದಿಯೋ ತನಕ ಅಲ್ಲಿ ಹೂರಣನೂ ರೆಡಿ ಆಗಿಬಿಡ್ತು. ನೋಡಿ ಇವಾಗ ಹೋಳಿಗೆ ಕನಕ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಒಂದು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು 2 ಕಪ್ ಅಷ್ಟು. ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಮೈದಾ ಹಿಟ್ಟಲ್ಲಿ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಬೇಕು. ಎಣ್ಣೆ ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ನೀವು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಬಾರ್ದು, ಆಗ ಹೂರಣ ತುಂಬುವಾಗ ಅದೆಲ್ಲ ಇದು ಹೊರಗಡೆ ಬಂದುಬಿಡುತ್ತೆ ಹೂರಣ. ಸೊ ಅದಕ್ಕೋಸ್ಕರ ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ ನೈಸಾಗಿ ಸಾಫ್ಟಾಗಿ ನಾದ್ಕೊಳ್ಬೇಕು. ಈ ಥರ ಚೆನ್ನಾಗಿ ನೋಡಿ ನಾದ್ಕೊಂಡ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಚಿಮ್ಕಿಸ್ಬಿಟ್ಟು ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ಚೆನ್ನಾಗಿ ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಹಿಟ್ಟು ಚೆನ್ನಾಗಿ ಇದಾಗಿರುತ್ತೆ,
ನೆಂದಿರುತ್ತೆ ಚೆನ್ನಾಗಿ. ನೋಡಿ ಈ ಥರ ನೀರು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಬೇಕು ಇದು ಹಿಟ್ಟು ನೆನೆಯೋದಕ್ಕೆ. ಆವಾಗ ಹೋಳಿಗೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬಾ ಸಾಫ್ಟಾಗಿರುತ್ತೆ, ಬಾಯಲ್ಲಿಟ್ಟರೆ ಕರ್ಗೋ ಥರ ಇರುತ್ತೆ. ನೋಡಿ ಇವಾಗ ಹೂರ್ಣ ಎಲ್ಲ ತಣ್ಣಗಾಗ್ಬಿಟ್ಟಿದೆ. ನೀವು ಬೇಕಾದರೆ ಮಿಕ್ಸಿ ಜಾರಲ್ಲೂ ರುಬ್ಕೊಳ್ಬೋದು. ನಾನು ಈ ಥರ ಒಂದು ಸ್ಟ್ರೈನರ್ನಲ್ಲಿ ಈ ಥರ ಇವಾಗ ಇದು ಮಾಡ್ಕೊಳ್ತೀನಿ. ನೋಡಿ ಬನ್ನಿ, ನೋಡಿ ಈ ಥರ ಒಂದು ಗ್ಲಾಸಿಂದ ಈ ಥರ ಚೆನ್ನಾಗಿ ಈ ಥರ ಮಾಡೋದ್ರಿಂದ ಹೂರ್ಣ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಕೆಳಗಡೆ ಬರುತ್ತೆ. ನಿಮಗೆ ಈ ಥರ ಚೆನ್ನಾಗಿ ಮಸ್ಕೊಳ್ಬೇಕು ಗ್ಲಾಸಿಂದ. ಬಿಸಿ ಇರುತ್ತಲ್ಲ, ಸೊ ಅದಕ್ಕೆ ನಾವು ಒಂದು ಗ್ಲಾಸ್ ತೊಗೊಂಡಿದ್ದೀವಿ. ಈ ಥರ ಗ್ಲಾಸ್ ತೊಗೊಂಡು ಈ ಥರ ಸ್ಟ್ರೈನರ್ ಇರುತ್ತಲ್ಲ, ಸ್ಟ್ರೈನರ್ನಲ್ಲಿ ಚೆನ್ನಾಗಿ ಮಸ್ಕೊಳೋದ್ರಿಂದ ಸ್ವಲ್ಪನೂ ಹರಳಾಗಿರಲ್ಲ ನಿಮಗೆ ಹೂರ್ಣ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಡ ಅಂತ ಹೇಳಿದ್ರೆ ನೀವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಬೋದು. ನೋಡಿ ಈ ಥರ ಚೆನ್ನಾಗಿ ಮಸ್ಕೊಳೋದ್ರಿಂದ ಈ ಥರ ನೋಡಿ ಎಷ್ಟು ಸಾಫ್ಟಾಗಿರೋ ಹೂರ್ಣ ರೆಡಿ ಆಯಿತು. ಇವಾಗ ನಾವು ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈ ಥರ ಉಂಡೆ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗ ಹೋಳಿಗೆ ಮಾಡ್ಕೊಳ್ಬೋದು ಅಂತ. ನೋಡಿ ನಿಮ್ಗೆ ಯಾವ ಸೈಜಿನ ಬೇಕೋ ನೀವು ಆ ಸೈಜಿನ ಹೂರ್ಣನ ರೆಡಿ ಮಾಡ್ಕೊಳ್ಬೋದು. ನಾವು ಸ್ವಲ್ಪ ದೊಡ್ಡದಾಗಿ ಮಾಡ್ತೀವಲ್ಲ, ಸೊ ಅದಕ್ಕೋಸ್ಕರ ನಾನು ಈ ಥರ ಚಪಾತಿದು ಹೂರ್ಣ ತಗೊಳ್ತೀವಲ್ಲ ನಾವು ದೊಡ್ಡದು, ಅಷ್ಟು ಹೂರ್ಣ ತಗೊಂಡಿದ್ದೀನಿ ನಾನು. ನೋಡಿ ಈ ಥರ ಎಲ್ಲ ಉಂಡೆಗಳನ್ನ ರೆಡಿ ಒಂದು ಸ್ವಲ್ಪ ಇದು ಹೂರ್ಣನ ಇದು ಸಾರಲ್ಲಿ ಹಾಕ್ಕೊಳ್ಬೇಕು, ಆವಾಗೆ ರುಚಿ ಕೊಡೋದು. ಸ್ವಲ್ಪ ನೋಡಿ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನಾನು. ಒಂದು 4 ಗ್ರೀನ್ ಚಿಲ್ಲೀಸು ಹಾಕಿದ್ದೀನಿ, ಅರ್ಧ ಚಿಲ್ಲಿ ಪೌಡರ್ ಹಾಕಿದ್ದೀನಿ, 2 ಹಾಕಿದ್ದೀನಿ. ನೋಡಿ ಒಗ್ಗರಣೆಗೆ ಬೆಳ್ಳುಳ್ಳಿ ಇಟ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಕರಿಬೇವು, ಬೆಳ್ಳುಳ್ಳಿ ಹಾಗೆ ಜೀರಿಗೆ ಮತ್ತು ಸಾಸಿವೆ ಬೇಕಾಗುತ್ತೆ. ಬನ್ನಿ ಒಗ್ಗರಣೆ ಕೊಡೋಣ ನಾವು ಸಾರಿನ ಒಗ್ಗರಣೆ. ನೋಡಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀವಿ, 2 ಸ್ಪೂನು ಎಣ್ಣೆ ಹಾಕಿದ್ದೀವಿ. ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀವಿ. ಸಾಸಿವೆ ಚಿಟಪಟ ಅಂದ ತಕ್ಷಣವೇ ಜೀರಿಗೆ ಹಾಕ್ಕೊಳ್ಬೇಕು. ಜೀರಿಗೆ ಬೇಗ ಬ್ರೌನ್ ಆಗುತ್ತೆ, ಸೊ ಅದಕ್ಕೋಸ್ಕರ ಫಸ್ಟು ಸಾಸಿವೆ ಹಾಕ್ಕೊಳ್ಳಿ. ನೋಡಿ ಇವಾಗ ಬೆಳ್ಳುಳ್ಳಿ ಹಾಕಿದ್ದೀವಿ, ಹಾಗೆ ಹಿಂಗು ಸ್ವಲ್ಪ ಕರಿಬೇವು ಹಾಕಿದ್ದೀವಿ. ಈ ಥರ ಒಂದು ತಟ್ಟೆ ಮುಚ್ಚಿಬಿಟ್ಟು ಈ ಥರ ಒಗ್ಗರಣೆ ಹಾಕಿ ಬಿಟ್ಬಿಡಬೇಕು. ಆವಾಗ ಅರೋಮ ಎಲ್ಲ ಮನೆ ತುಂಬ ಹರಡ್ಕೊಳ್ಳುತ್ತೆ. ನೋಡಿ ಕಂಪ್ಲೀಟಾಗಿ ನಮ್ಮ ಸಾರು ರೆಡಿ ಆಯಿತು. ಇವಾಗ ಸಾರು ಕುದಿಯೋಕೆ ಬಿಟ್ಟರೆ ನಮ್ಮ ಹೋಳಿಗೆ ಸಾರು ರೆಡಿಯಾಗಿಬಿಡ್ತು. ಹಬ್ಬಕ್ಕೆ ರುಚಿಯಾದ ಹೋಳಿಗೆ ಸಾರು ರೆಡಿ ಆಯಿತು ಫ್ರೆಂಡ್ಸ್. ಬನ್ನಿ ಇವಾಗ ನಾವು ಹೋಳಿಗೆ ಮಾಡೋದು ಯಾವ ಥರ ಅಂತ ನೋಡೋಣ. ನೋಡಿ ಈ ಥರ ಉಂಡೆಗಳನ್ನೆಲ್ಲ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಹೂರ್ಣನ ಚೆನ್ನಾಗಿ ನಾದ್ಕೊಳ್ಬೇಕು. ನಾದ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ತುಂಬ ರಬ್ಬರ್ ಥರ ಚೆನ್ನಾಗಿ ಬರುತ್ತೆ. ಅದು ಮೈದಾ ತುಂಬ ಚೆನ್ನಾಗಿ ನೆಂದಿರುತ್ತೆ. ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ನೀವು ಬಿಟ್ಬಿಟ್ರೆ ಈ ಥರ ಉಂಡೆಗಳನ್ನಾಗಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ. ನೋಡಿ ಈ ಥರ ಪೇಪರ್ ಶೀಟ್ ಸಿಗುತ್ತೆ ನಿಮಗೆ, ಹೋಳಿಗೆ ಶೀಟ್ ಅಂತ ಯಾವುದೇ ಅಂಗಡಿಯಲ್ಲೂ ಸಿಗುತ್ತೆ. ಈ ಥರ ನೋಡಿ ಈ ಥರ ಕೈಯಿಂದನೇ ಪ್ರೆಸ್ ಮಾಡೋದ್ರಿಂದ ಚೆನ್ನಾಗಿ ಅದು ಹರಡ್ಕೊಳ್ಳುತ್ತೆ. ಇವಾಗ ಅದರಲ್ಲಿ ಹೂರ್ಣ ಇಟ್ಬಿಟ್ಟು ಈ ಥರ ಎಲ್ಲ ತುಂಬ್ಕೊಳ್ಬೇಕು. ಈ ಥರ ಚೆನ್ನಾಗಿ ಪ್ಲೀಟ್ಸ್ ಎಲ್ಲ ಮಾರ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಕವರಪ್ ಮಾಡಿ ಈ ಥರ ಉಂಡೆ ಥರ ರೌಂಡ್ ಮಾಡೋದ್ರಿಂದ ಕನಕ ಎಲ್ಲ ಚೆನ್ನಾಗಿ ಹೂರ್ಣಾಗೆ ಕಂಪ್ಲೀಟಾಗಿ ಕವರ್ ಆಗುತ್ತೆ. ಈ ಥರ ತಕ್ಕೊಂಡ್ಬಿಟ್ಟು ಈ ಥರ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಬೇಕಾದರೆ ಒಂದೊಂದೇ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಒಂದೊಂದನಾಗೆ ನೀವು ರೆಡಿ ಮಾಡಿ ಹಾಗಾಗಿ ಹೋಳಿಗೆ ಹಾಕ್ತಾ ಹೋಗ್ಬೋದು. ನಾವು ಈ ಥರ ಒಂದೇ ಸರಿಗೆ ಒಂದು 4ನ ಈ ಥರ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ. ನೋಡಿ ಈ ಥರ ತಟ್ಕೊಂಡ್ಬಿಟ್ಟು ಹೂರ್ಣ ಇಟ್ಬಿಟ್ಟು ಈ ಥರ ಎಲ್ಲ ಸ್ಟೆಪ್ ಆಗಿ ತಗೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಕವರಪ್ ಮಾಡ್ಕೊಳ್ಬೇಕು. ಈ ಥರ ರೌಂಡಾಗಿ ಮಾಡೋದ್ರಿಂದ ಹೂರ್ಣ ಕಂಪ್ಲೀಟಾಗಿ ಕಣಕದಲ್ಲಿ ಕವರಪ್ ಆಗಿರುತ್ತೆ. ಬನ್ನಿ ಇವಾಗ ಲಟ್ಟಿಸ್ಕೊಳ್ಳೋಣ. ತುಂಬಾ ಈಸಿಯಾಗಿ ವಿತಿನ್ ಹಾಫ್ ಆನ್ ಅವರ್ನಲ್ಲಿ ನಾವು ಹಬ್ಬದಲ್ಲಿ ಹೋಳಿಗೆ ಊಟ ರೆಡಿ ಮಾಡ್ಕೊಂಡು ಬಿಡ್ಬೋದು. ಈ ಥರ ಎಲ್ಲ ಚೆನ್ನಾಗಿ ರೆಡಿ ಆಗಿಬಿಟ್ರೆ ನೋಡಿ ಈ ಥರ ಲಟ್ಟಿಸ್ತಾ ಹೋದರೆ ಹಾಗೆ ಅದು ಸ್ಪ್ರೆಡ್ ಆಗ್ತಾ ಬರುತ್ತೆ. ಅಷ್ಟು ಚೆನ್ನಾಗಿ ಹೂರ್ಣ ಎಲ್ಲ ತುಂಬಾ ಸಾಫ್ಟಾಗಿರುತ್ತೆ. ಹಾಗೆ ಮೈದಾ ಕಣ್ಕನ್ನು ತುಂಬಾ ಚೆನ್ನಾಗಿ ನೆಂದಿರುತ್ತಲ್ಲ, ತುಂಬ ಚೆನ್ನಾಗಿ ಈ ಥರ ಸ್ಪ್ರೆಡ್ ಆಗ್ತಾ ಇರುತ್ತೆ. ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಲಟ್ಟಿಸ್ತಾ ಹೋಗ್ಬೋದು. ಅಷ್ಟು ತೆಳ್ಳಗೆ ನಿಮ್ಮದು ಹೋಳಿಗೆ ಬರುತ್ತೆ. ಬಾಯಲ್ಲಿಟ್ಟರೆ ಕರ್ಗೋ ಥರ ಇರುತ್ತೆ, ಅಷ್ಟು ಸೂಪರಾಗಿರುತ್ತೆ. ಒಂದ್ಸರಿ ಈ ರೀತಿ ಮಾಡಿ ನೋಡಿ, ನಿಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೋಡಿ ಈ ಥರ ಹೋಳಿಗೆ ಈ ಥರ ತಟ್ಬಿಟ್ಟು ಈ ಥರ ತವಾದಲ್ಲಿ ಈ ಥರ ಹಾಕಿಬಿಟ್ರೆ ಹೋಳಿಗೆ ತುಂಬ ಚೆನ್ನಾಗಿ ಹೇಳುತ್ತೆ. ಈ ಥರ ಹೋಳಿಗೆ ಶೀಟ್ ಅಂತ ಸಿಗುತ್ತೆ ನಿಮಗೆ ಯಾವುದೇ ಅಂಗಡಿಯಲ್ಲೂ, ಅದರಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಒಂದು ಹೋಳಿಗೆ ಇಲ್ಲ ಆಗೋವರೆಗೂ ಇನ್ನೊಂದು ಹೋಳಿಗೆ ಅಲ್ಲಿ ರೆಡಿ ಆಗುತ್ತೆ. ಈ ಥರ ತುಂಬಿಡ್ಕೊಳೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ನೋಡಿ ನಮ್ಮ ಹೋಳಿಗೆ ಎಲ್ಲ ಪೂರಿ ಥರ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ತಿನ್ನಕ್ಕಂತೂ ಅಷ್ಟೇ ತುಂಬಾ ಸಾಫ್ಟಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಮೆಜರ್ಮೆಂಟ್ ಅದೇ ಥರ ಹಾಕಿ ಮಾಡಿ ನೋಡಿ, ತುಂಬಾ ಸೂಪರಾಗಿರುತ್ತೆ ಹೋಳಿಗೆ. ಜಾಸ್ತಿ ಎಣ್ಣೆ ಏನು ಬೇಕಾಗೋದಿಲ್ಲ. ತುಂಬಾ ರುಚಿಕರವಾದ ಹೋಳಿಗೆ ಊಟ ಮನೆಯಲ್ಲೇ ಈಸಿಯಾಗಿ ರೆಡಿ ಮಾಡ್ಕೊಂಡು ಬಿಡ್ಬೋದು ಫ್ರೆಂಡ್ಸ್. ಬನ್ನಿ ಇವಾಗ ನೋಡಿ ಇನ್ನೊಂದು ಹೋಳಿಗೆನೂ ಎಲ್ಲ ಹೋಳಿಗೆನೂ ಅದೇ ಥರ ಉಬ್ಬಿ ಬರ್ತಾ ಇತ್ತು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಅನ್ನ ರೆಡಿಯಾಗಿದೆ, ಹಾಗೆ ಪಲ್ಯ ಮಾಡಿದ್ವಿ, ಆಲೂಗಡ್ಡೆ ಬಟಾಣಿ ಪಲ್ಯ, ಹಾಗೆ ಹೋಳಿಗೆ. ನೋಡಿ ಯುಗಾದಿ ಹಬ್ಬದ ಸ್ಪೆಷಲ್ ಹೋಳಿಗೆ ಊಟ ರೆಡಿ ಆಯಿತು. ಹೋಳಿಗೆ ಥಾಲಿ, ಹೋಳಿಗೆ, ಹಾಗೆ ಹಾಲು, ಹಾಗೆ ಒಬ್ಬಟ್ಟಿನ ಸಾರು, ಹಾಗೆ ಅನ್ನ,
ಹಾಗೆ ಜೊತೆಗೆ ನೆಂಚ್ಕೊಳೋದಕ್ಕೆ ಆಲೂಗಡ್ಡೆ ಮತ್ತು ಬಟಾಣಿ ಪಲ್ಯ ಮಾಡಿದ್ವಿ. ಹಾಗೆ ಕರಮ್ ಕುರುಮ್ ಅನ್ನುವ ಅಕ್ಕಿ ಸಂಡಿಗೆನೂ ರೆಡಿಯಾಗಿದೆ ನೋಡಿ. ಜೊತೆಗೆ ತುಂಬಾ ಸೂಪರ್ ಆದ ಟೇಸ್ಟಿಯಾದ ಹೋಳಿಗೆ, ಹಬ್ಬದ ಹೋಳಿಗೆ ಊಟ ರೆಡಿಯಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.